ಮಾತು ಹೇಳ್ತಾ ಇದ್ರಿ, ತಂದೆ ತಾಯಿ ಹೋದಾಗ್ಲೂ ನನ್ನ ಜೊತೆ ಇದ್ದಾರೆ ಅನ್ನೋ ಥರ ನೋವು, ಅಷ್ಟು ನೋವಲ್ಲಿ ಇರಲಿಲ್ಲ ನಾನು, ನನ್ನ ಜೊತೆ ಇದ್ದಾರೆ, ಎಲ್ಲೋ ಇದ್ದಾರೆ, ವಿಸಿಬಲ್ ಇಲ್ಲಾದ್ರು ಅಂತ. ಬಟ್ ಈ ನೋವು ನಂಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ತಂದೆ ತಾಯಿನ ನೆನ್ಪು ಮಾಡ್ಕೊಳ್ಳೋದಾದ್ರೆ ನನಗೆ ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಸತ್ತಾಗಲೂ ಜೊತೆಲೇ ಇದ್ದಾರೆ, ಪ್ರತಿ ಕ್ಷಣ ನನ್ನ ಹಂತದಲ್ಲಿ ಅವ್ರನ್ನ ನೆನೆಸ್ಕೊತಿದ್ದೆ, ಜೊತೆಲೇ ಇದ್ದಾರೆ ಅಂತ ಫೀಲ್ ಆಗ್ತಾಯಿತ್ತು. ಬಟ್ ಈ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ನೋವು, ಇಷ್ಟು ನೋವು ನನ್ನ ಜೀವನದಲ್ಲೇ ಕಂಡೋಳಲ್ಲ. ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊತಿರ್ಲಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ಎಷ್ಟೇ ನೋವಾದರೂ ಒಂದು 4 ಗೋಡೆ ಮಧ್ಯೆ ಹತ್ಕೊಂಡು ಸುಮ್ಮನಾಗ್ಬಿಡ್ತಿದ್ದೆ ಹೊರತು ಒಬ್ಬರ ಹತ್ರನೂ ನಾನು ಇವತ್ತಿನವರೆಗೂ ಯಾರ ಮುಂದೆ ಹತ್ತಿರೋದು ಇಲ್ವೇ, ಹಿಸ್ಟ್ರಿನೇ ಇಲ್ಲ. ಇವನ್ ಎಷ್ಟೋ ಕಾರ್ಯಕ್ರಮಗಳಿಗೆ ಹೋದಾಗಲೂ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಅಲ್ಲೂ ನಾನು ಹತ್ತಿದ್ದು ನನಗೆ ಗೊತ್ತೇ ಇಲ್ಲ. ಬಟ್ ಈಗ ರೋಡಲ್ಲೂ ಹತ್ಕೊಂಡು ಹೋಗ್ತೀನಿ, ಏಕೆಂದರೆ ಅಷ್ಟು ನೋವಿದೆ. ತಂದೆ ತಾಯಿ ಕಳ್ಕೊಂಡಿದ್ದ ಹತ್ತರಷ್ಟು ನಂಗೆ ನೋವಿದೆ. ಇಷ್ಟು ಒಬ್ಬ ನಂಬಿಸಿ ಅಲ್ಲಿಂದ ನಂಬಿಸ್ಕೊಂಡು ಬಂದು ನೀನು ಸಡನ್ನಾಗಿ ಈ ಥರ ಮೋಸ ಮಾಡ್ತೀಯ ಅಂತಂದರೆ ಯಾರು ಸಹಿಸ್ಕೋತಾರೆ? ಅಪ್ಪ ಅಮ್ಮನ ಕಳ್ಕೊಂಡಿದ್ದಕ್ಕಿಂತ ಹತ್ತರಷ್ಟು ನೋವು ನನಗೆ ಈಗಾಗಿರೋದು. ಇಷ್ಟು ನಂಬಿಸಿ ಮೋಸ ಮಾಡಿ ನೀನೇನು ಉದ್ಧಾರ ಆಗ್ತೀಯಾ? ನಂಬ್ಸೋಕ್ಕೆ ಮುಂಚೆ, ಒಂದು ಹೆಣ್ಣಿಗೆ ಮೋಸ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು ನೀನು. ಅದು ಅಲ್ಲದೆ ಅಪ್ಪ ಅಮ್ಮನಿಗಿಂತ ನೀನು ಹೆಚ್ಚಾಗಿ ನಂಬಿದ್ದಾಳೆ ಅನ್ನೋದೊಂದು ನಿಂಗೆ ತಲೆಯಲ್ಲಿ ಇರಬೇಕಾಗಿತ್ತು. ಅಷ್ಟೆಲ್ಲ ನಂಬಿಸ್ಕೊಂಡು ಯಾಕೆ ಬಂದೆ? ನೀನು ಮೋಸ ಮಾಡೋನು ನಂಬಿಸ್ಬಾರ್ದಾಗಿತ್ತು. ನಿನ್ನ ಯೋಗ್ಯತೆ ನಿನಗೆ ಗೊತ್ತಲ್ವಾ? ನನಗೆ ಗೊತ್ತಾಗಲಿಲ್ಲ, ನಂಬಿಟ್ಟೆ. ಸೊ ನಿನ್ನ ಯೋಗ್ಯತೆ ನಿನಗೆ ಗೊತ್ತಲ್ವಾ? ಏಂತಕ್ಕೆ ಇಷ್ಟು ದಿನ ನೀನು ನಂಬಿಸ್ಕೊಂಡು ಬಂದೆ? ಮತ್ತು ಅವ್ರ ಜೊತೆಲಿರೋರ್ಗೂ ಕೂಡ ನಾನು ಈ ವಿಷಯ ಎಲ್ಲ ಹೇಳಿದ್ದೆ ಫೋನ್ ಮಾಡಿ. 2 ತಿಂಗಳಿಂದನೂ ಒಬ್ಬಂಗೆ ಹೇಳಿದ್ದೆ, ಮತ್ತು ಇನ್ನೂ ಅವನ ಆಪ್ತರಿಗೆ ಎಲ್ರಿಗೂ ನಾನು ವಿಷಯ ಹೇಳಿದ್ದೆ. ಅವರು ಎಲ್ಲ ಬಂದು ತಡಿಬೋದಾಗಿತ್ತು. ಅವ್ನಿಗೇನೋ ಅವ್ನು ಏನು ಮಾಡಿದ್ರು ಅವ್ನಿಗೆ ಸಪೋರ್ಟು. ನಮ್ಮವರೆಲ್ಲರೂ ಕರೆದ್ರು, ಬಾ ಕೂತು ಮಾತಾಡೋಣ. ಕೂತು ಮಾತಾಡಲ್ಲ ಅಂತ ಅಂದರೆ ಏನರ್ಥ? ಹಿಂಗೆ ಸಡನ್ನಾಗಿ ಆಗಲ್ಲ ಬೇಡ ಅಂತ ಬಿಟ್ಟು ಹೋಗ್ಬಿಡ್ತೀನಿ ಅಂದರೆ ಎಷ್ಟು ಅಹಂಕಾರ ಇರಬೇಕು ನಿನಗೆ, ಇಷ್ಟು ದುರಹಂಕಾರ ಇರಬೇಕು. ಒಂದು ಕರೆಕ್ಟಾಗಿ ಕೂತು ಮಾತಾಡಿ ಇದೆಲ್ಲ ಕ್ಲಿಯರ್ ಮಾಡಿದರೆ ಈ ಹಂತಕ್ಕೆ ಹೋಗ್ತಾನೆ ಇರಲಿಲ್ಲ. ಮಾತಕ್ಕೆ ಸಿಗದೆ ಬೇಡಿಕೆ ಅಂತಲ್ಲ, ಏಂತಕ್ಕೆ ನಂಬಿಸಿ ಮೋಸ ಮಾಡಿದೆ ಅನ್ನೋದಕ್ಕೆ ಉತ್ತರ ಬೇಕಾಗಿತ್ತು ನನಗೆ. ಇಷ್ಟೆಲ್ಲ ಮಾಡೋರು ನೀನು ಯಾವ ವೇದಿಕೆಯಿಂದ ಬಂದು ಅದೇ ವೇದಿಕೆಯಲ್ಲೂ ನಾನು ಗುರುತಿಸ್ಕೊಂಡವಳು. ನೀನು ಫಸ್ಟ್ ರ್ಯಾಂಕ್ ಇರ್ಬೋದು, ನಾನು ಲಾಸ್ಟ್ ರ್ಯಾಂಕ್ ಇರ್ಬೋದು, ಒಪ್ಕೋತೀನಿ, ಆಯಿತು. ಹಂಗಂತ ನನ್ನನ್ನು ಅವನ್ನ 100 ಜನ ಗುರುತಿಸಿದ್ರೆ ನಾನೊಂದು 2 ಗುರುತಿಸಲ್ವಾ? ಆ ಒಂದು ಹೆಸರನ್ನ ನಾನು ಇಟ್ಕೊಂಡಿದ್ದೆ. ಸೊ ಅಂಥದ್ರಲ್ಲಿ ನನ್ನ ಯಾವಳೋ ಬೀದಿ ಕಾಲು ಕಸದ ಥರ ನಿಮ್ಮ ಮನೆ ಹೆಣ್ಮಕ್ಳಿಗೆ ಮಾತ್ರ ಹೆಣ್ಮಕ್ಳು, ಕಂಡೋರ ಮನೆ ಮಕ್ಕಳು ಏನು ಬೀದಿಲಿ ಬಿದ್ದವರು, ಆ ಥರ ಎಲ್ಲ ಯೋಚನೆ ಮಾಡ್ತಾ ಇದೆಯಾ ನೀನು? ಎಷ್ಟು ಕೀಳಾಗಿ ನೀನು ನನ್ನನ್ನು ನೋಡ್ತೀಯಾ? ನನ್ನ ಹತ್ರನೇ ತೊಗೊಂಡು, ನನ್ನ ಹತ್ರನೇ ಹೆಲ್ಪ್ ತೊಗೊಂಡು, ನನ್ನ ಹತ್ರನೇ ಇಷ್ಟೆಲ್ಲ ಮಾಡಿಕೊಂಡು ಎಲ್ಲ ಇದು ಮಾಡಿ ನನ್ನನ್ನೇ ನೀನು ಕೀಳಾಗಿ ನೋಡ್ತೀಯಾ ಅಂದರೆ ಎಷ್ಟು ಒಳ್ಳೆತನ ಇದ್ರೇನು ಮೇಡಮ್? ತಿರುಗಿ ಬೀಳ್ತಾರಾ ಇಲ್ವಾ?